ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಈ ರಿಲಯಂಟ್ ಟ್ಯಾಬ್ಲೆಟ್ ಬಗ್ಗೆ, ಈ ಒಂದು ಟ್ಯಾಬ್ಲೆಟನ್ನು ಯಾಕೆ ಬಳಸ್ತಾರೆ ಮತ್ತು ಯಾರಿಗೆಲ್ಲ ಈ ಒಂದು ಟ್ಯಾಬ್ಲೆಟನ್ನು ಕೊಡಲಾಗುತ್ತೆ ಮತ್ತು ಇದರಿಂದ ಆಗುವಂತಹ ಲಾಭಗಳೇನು ಮತ್ತು ಸೈಡ್ ಎಫೆಕ್ಟ್, ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಒಂದು ಸೈಡ್ ಎಫೆಕ್ಟ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸರಳ ಕನ್ನಡದಲ್ಲಿ. ಹಾಗಾದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಈ ರಿಲಯಂಟ್ ಟ್ಯಾಬ್ಲೆಟ್ ಅನ್ನುವಂಥದ್ದು ಈ ತಯಾರು ಮಾಡಿರ್ತಕ್ಕಂತಹ ಕಂಪ್ನಿ ಬಂದುಬಿಟ್ಟು ಡಾಕ್ಟರ್ ರೆಡ್ಡಿ ಲ್ಯಾಬ್ರೋಟರೀಸ್ ಅನ್ನುವಂಥ ಒಂದು ಕಂಪ್ನಿ ಏನು ಮಾಡ್ತು, ಈ ಒಂದು ರಿಲಯಂಟ್ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮನ್ನು ನೋಡಿದ್ರೆ 7 ರೀತಿ ಕಾಂಬಿನೇಷನ್ನಾಗಿ ಈ ಒಂದು ಮಾಲಿಕ್ಯೂಲಿಂದ ಈ ಒಂದು ಮೆಡಿಸಿನಲ್ಲಿ ಸಿಗ್ತದೆ. ಒಂದನೇದು ಬಂದುಬಿಟ್ಟು ಸಿಟ್ರಿಸನ್ 5 mg ಇರುತ್ತೆ, ಎರಡನೇದು ಬಂದುಬಿಟ್ಟು ಎಂಬ್ರಾಕ್ಸಿಲ್ 60 mg ಇರುತ್ತೆ. ಈ ಸಿಟ್ರಿಸನ್ ಅನ್ನೋದನ್ನು ಏನಾಗುತ್ತೆ, ಇದೇನಾಗುತ್ತೆ ಅಂದರೆ ಅಲರ್ಜಿಯನ್ನು ಕಡಿಮೆ ಮಾಡುತ್ತೆ. ಎಂಬ್ರಾಕ್ಸಿಲ್ ಅನ್ನೋದನ್ನು ಏನಾಗುತ್ತೆ ಅಂದರೆ ಈ ಕಫವನ್ನು ಏನು ಮಾಡ್ತದೆ ಅಂದರೆ ಕಫ ಗಟ್ಟಿ ಇರುತ್ತಲ್ಲ, ಅದು ಏನಾಗುತ್ತೆ ಲಿಕ್ವಿಡ್ ಥರ ಮಾಡಿ ಅದೇನಾಗ ಹೊರ ಹಾಕಲಿಕ್ಕೆ ಈ ಒಂದು ಎಂಬ್ರಾಕ್ಸಿಲ್ ಸಹಾಯ ಮಾಡುತ್ತೆ. ಮತ್ತು ಈ ಒಂದು ರಿಲಯಂಟ್ ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಮತ್ತು ಯಾವೆಲ್ಲ ಒಂದು ಬೆನಿಫಿಟ್ಸ್ಗಳಿದಾವೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಅಂತಂದರೆ, ಈ ಕೆಮ್ಮು ಕಫವನ್ನು ಏನು ಮಾಡ್ತದಪ್ಪ ಅಂದರೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಕಡಿಮೆ ಮಾಡುತ್ತೆ. ಮತ್ತು ಈ ಕಫ ಇರುತ್ತಲ್ಲ, ಅದೇನಾಗುತ್ತೆ ದಪ್ಪ ಇರೋದ್ರಿಂದ ಏನು ತೆಳ್ಳಗೆ ಮಾಡಿ ಅದನ್ನೇನು ಮಾಡುತ್ತೆ, ಹೊರ ಬರಲಿಕ್ಕೆ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ. ಮತ್ತು ಬೆನಿಫಿಟ್ಸನ್ನು ಯೂಸಸನ್ನು ನೋಡಿದ್ರೆ ಈ ಒಂದು ಟ್ಯಾಬ್ಲೆಟನ್ನು ಅಂತಂದರೆ ಅಲರ್ಜಿ ಲಕ್ಷಣಗಳಿಗೆ ಕೊಡ್ತಾರೆ ಅಂತ. ಏನಾದರೂ ನಿಮಗೆ ಅಲರ್ಜಿಗಳು ಕಾಣ್ತಾ ಇತ್ತು ಅಂತಂದ್ರೆ ಮೂಗಲ್ಲೇ ನೀರು ಬರೋದಾಗಿರ್ಬೋದು, ರನ್ನಿಂಗ್ ನೋಸ್ ಮತ್ತು ಸ್ನೀಸಿಂಗ್, ಸೀನೋದು ಮತ್ತು ಕಣ್ಣಲ್ಲಿ ವಾಟರಿ ಐಸ್, ಕಣ್ಣಲ್ಲಿ ನೀರು ಬರೋದು ಮತ್ತು ಇಚ್ಚಿಂಗ್ ಆಗ್ಬೋದು. ಇವೆಲ್ಲದರ ಒಂದು ಏನು ಲಕ್ಷಣಗಳಿತ್ತು ಅಂತಂದರೆ, ಈ ರೀತಿ ಆಗ್ತಾ ಇತ್ತಂದರೆ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ರಿಲಯಂಟ್ ಅನ್ನುವಂಥ ಟ್ಯಾಬ್ಲೆಟ್. ಮತ್ತು ಏನಾದರೂ ಮತ್ತೆ ಬೆನಿಫಿಟ್ಸನ್ನು ಯೂಸಸನ್ನು ನೋಡೋದಾದರೆ, ಒಂದು ಕೋಲ್ಡ್ ಆ್ಯಂಡ್ ಕಂಜೆಷನ್ ಅಂತಂದರೆ ಈ ಮೂಗು ಏನಾಗುತ್ತದೆ ಕಟ್ಕೊಂಡಿರ್ತದೆ, ಉಸಿರಾಟಕ್ಕೆ ತೊಂದರೆ ಆಗ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ಅಥವಾ ಅಂಥ ಸಿಚುವೇಷನ್ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಆ ಒಂದು ಏನಾಗುತ್ತೆ ಕಂಜೆಷನ್ ಗಟ್ಟಿಯಾಗಿದ್ದು ಏನು ಮಾಡ್ತಾರೆ ನಿಮಗೆ ಕ್ಲಿಯರ್ ಮಾಡಿಕೊಂಡು ಉಸಿರಾಟಕ್ಕೆ ಏನಾಗುತ್ತೆ, ಉಸಿರಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಅವಾಗ ಈ ಒಂದು ಟ್ಯಾಬ್ಲೆಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಮತ್ತು ಈ ಒಂದು ರಿಲಯಂಟ್ ಟ್ಯಾಬ್ಲೆಟನ್ನು ಒಂದು ಬ್ರಾಂಕಿಟಿಸಸ್ ಅಂತಂದರೆ ಒಂದು ಏನಾಗುತ್ತೆ, ಅದೊಂದು ಡಿಸೀಸಸ್ ಏನಾಗುತ್ತೆ, ಕೆಮ್ಮು ಕಫ ಏನಾಗುತ್ತೆ ಇರುತ್ತೆ, ಅದೇನಾಗುತ್ತೆ ನಿಮಗೆ ಉಸಿರಾಟಕ್ಕೆ ತ್ರಾಸವನ್ನು ಮಾಡುತ್ತೆ. ಅದಕ್ಕಾಗಿ ಉಸಿರಾಟನ ಸುಧಾರಿಸ್ತಾ ಮತ್ತು ಈ ಕೆಲವೊಂದು ಅಸ್ತಮಾಗಳ ಒಂದು ಲಕ್ಷಣಗಳನ್ನ ಅವಕ್ಕೂ ಸಪೋರ್ಟ್ ಮಾಡುತ್ತೆ. ಏನಾಗುತ್ತೆ, ಅಸ್ತಮಾ ಕಂಡೀಷನ್ಸ್ ಇತ್ತಂದ್ರೆ ಅಥವಾ ವೀಸಿಂಗನ್ನು ಏನು ಮಾಡ್ತದಂದರೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಕಡಿಮೆ ಮಾಡುತ್ತೆ ಈ ಒಂದು ರಿಲಯಂಟ್ ಟ್ಯಾಬ್ಲೆಟ್. ಮೇನ್ಲಿ ಬ್ರಾಂಕೈಟಿಸ್ ಮತ್ತು ಅಸ್ತಮಾ ಏನಾದರೂ ಸಿಮ್ಟಮ್ಸ್ ಅದು ಸಹ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಡಾಕ್ಟ್ರು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ರಿಲಯಂಟ್ ಟ್ಯಾಬ್ಲೆಟ್ ಅನ್ನುವಂಥದ್ದು ಸೈಡ್ ಎಫೆಕ್ಟ್ ಅಂತ ಏನು ನೋಡಿದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಒಂದು ತಲೆ ತಿರುಗಂಗಾಗೋದು, ಬಾಯಿ ಒಣಗೋದು, ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಅಥವಾ ದಣಿವು, ನಿದ್ರೆ, ಈ ರೀತಿ ಎಲ್ಲ ಏನಾಗುತ್ತೆ ಅಂದರೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಸಿಮ್ಟಮ್ಸ್. ಏನಾದರೂ ನಿಮಗೆ ಸಿವಿಯರ್ ಅನಿಸಿದರೆ, ಈ ಸೀರಿಯಸ್ ಆತಂದರೆ ಈ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ತೋರಿಸೋದು ಒಳ್ಳೆಯದಂತ ಹೇಳ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಡೋಸೇಜ್ ಬಂದುಬಿಟ್ಟು ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಡಾಕ್ಟರ್ ಅಂತಂದರೆ ವೈದ್ಯರ ಸಲಹೆಯಂತೆ ಈ ಒಂದು ಮೆಡಿಸಿನ್ನ ಏನು ಮಾಡಬೇಕಾಗತ್ತೆ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಡೋಸೇಜ್ ಆ ಪೇಷಂಟ್ ಕಂಡೀಷನ್ ಮೇಲೆ ಏನಾಗುತ್ತೆ ಅದು ಹೋಗ್ತಾ ಇರುತ್ತೆ. ಮತ್ತು ಯಾವುದೇ ಮೆಡಿಸಿನನ್ನು ಏನು ಮಾಡಬಾರ್ದು, ಲಾಂಗ್ ಟರ್ಮಿಗೆ ಯೂಸ್ ಮಾಡಬಾರ್ದು. ಮತ್ತು ಈ ಒಂದು ಟ್ಯಾಬ್ಲೆಟ್ ಏನೆಲ್ಲ ಒಂದು ಸೇಫ್ಟಿ ಅಡ್ವೈಸ್ ಅಂತ ನೋಡೋದಾದರೆ, ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾಯಿತ್ತಂದ್ರೆ ಡಾಕ್ಟರ್ ಕನ್ಸಲ್ಟೆಂಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದ್ರು ಅಲರ್ಜಿ ಆಗ್ತಾಯಿತ್ತಂದರೆ ಮೆಡಿಸಿನು ಸಹ ಏನು ಮಾಡ್ಬೇಕು, ಈ ಮೆಡಿಸಿನ್ ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತು ಇನ್ ಕೇಸ್ ಏನಾದರೂ ಬೇರೆ ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೂ ಸಹ ಏನು ಮಾಡಬೇಕು, ನೀವು ಮೆಡಿಸಿನ್ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಮತ್ತು ಪ್ರೆಗ್ನೆಂಟ್ ವುಮೆನ್, ಬ್ರೆಸ್ಟ್ ಫೀಡಿಂಗ್ ವುಮೆನ್, ಲಿವರ್ ಕಿಡ್ನಿ ಪ್ರಾಬ್ಲಮ್ಸ್ ಇವೆಲ್ಲದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂಡು ಏನು ಮಾಡಬೇಕಾಗುತ್ತೆ, ಸೇಫ್ಟಿ ತೊಗೊಂಡು ಡಾಕ್ಟ್ರ್ ಏನು ಮಾಡಬೇಕು ನೀವು ಹೇಳಬೇಕಾಗತ್ತೆ. ಮತ್ತು ಮಕ್ಕಳಿಂದ ಈ ಒಂದು ಮೆಡಿಸಿನನ್ನು ದೂರ ಇಡಬೇಕಾಗತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.